ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಡಿಕೆ ಶಿವಕುಮಾರ್ ಅವರ ಸ್ಟೇಟ್ಮೆಂಟ್ ಆಚೆಗೆ ಉಗುಳೋಕೂ ಆಗ್ತಾ ಇಲ್ಲ, ನುಂಗೋಕೂ ಆಗ್ತಿಲ್ಲ ಅನ್ನುವಂಥ ಪರಿಸ್ಥಿತಿ ಕಾಂಗ್ರೆಸ್ನ ನಾಯಕರಿಗೆ. ಡಿಕೆಶಿ ಆರ್ಎಸ್ಎಸ್ ಗೀತೆಯನ್ನ ಹಾಡಿದ್ದಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ಅವರ ಪ್ರತಿಕ್ರಿಯೆಯನ್ನ ಗಮನಿಸಬೇಕು. ಎಲ್ಲ ವಿಚಾರಗಳನ್ನ ಹೈಕಮಾಂಡ್ಗೆ ಮುಟ್ಟಿಸಬೇಕು. ಆರ್ಎಸ್ಎಸ್ ಹಾಡನ್ನ ಹಾಡಿದ್ದಕ್ಕೆ ಡಿಕೆಶಿ ಅವರೇ ಉತ್ತರ ಕೊಡಬೇಕಷ್ಟೇ, ನಾನೇನು ಹೇಳೋಕ್ಕಾಗಲ್ಲ ಅಂತ ಹೇಳಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯಿಸಿದ್ದಾರೆ. ಈ ಬಗ್ಗೆ ಸಿಎಂ ಹೈಕಮಾಂಡ್ ಚರ್ಚೆ ಮಾಡಬೇಕು, ಇದರ ಬಗ್ಗೆ ನಮ್ಮ ಮಟ್ಟದಲ್ಲಿ ಚರ್ಚೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಬಾಗಲಕೋಟೆಯಲ್ಲಿ ಸಚಿವರು ಪ್ರತಿಕ್ರಿಯಿಸಿದ್ದಾರೆ. ವಿಚಾರದಲ್ಲಿ ಒಂದು ನ್ಯಾಯ, ಡಿಕೆಶಿ ಅವರು ಆರ್ಎಸ್ಎಸ್ ಹಾಡನ್ನ ಹಾಡ್ತಾರೆ, ಅವ್ರಿಗೊಂದು ನ್ಯಾಯ. ಹೈಕಮಾಂಡ್ ಈ ತರ ಒಂದು ಧೋರಣೆ ಅನ್ಸುತ್ತೆ. ಅದು ಹೈಕಮಾಂಡ್ ಮುಖ್ಯಮಂತ್ರಿಗಳಿದ್ದಾರೆ, ಅವರು ತೀರ್ಮಾನ ಮಾಡಬೇಕು. ಯಾಕಂದ್ರೆ ನಮ್ಮ ಮಟ್ಟಕ್ಕೆ ಇದನ್ನ ತೀರ್ಮಾನ ಮಾಡ್ಲಿಕ್ಕೆ ಆಗೋಲ್ಲ, ಅದಕ್ಕೆ ಯಾವುದೇ ಒಂದು ಅಂತಿಮ ನಿರ್ಧಾರ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಪದೇ ರಾಹುಲ್ ಗಾಂಧಿ ಅವರು ಆರ್ಎಸ್ಎಸ್ ಅನ್ನ ತಗೊಳ್ತಾರೆ ಮತ್ತೆ ಆರ್ಎಸ್ಎಸ್ ವಿರುದ್ಧವಾಗಿ ಹೇಳಿಕೆ ಹೇಳ್ತಾರೆ. ಆದ್ರೆ ನಿಮ್ಮ ಸರ್ಕಾರ ಮುಟ್ಟಬೇಕು, ಅವರಿಗೆ ನಮ್ಮ ರಾಜ್ಯದಲ್ಲಿ ಏನ್ ನಡೀತದೆ ಅವರಿಗೆ ಗಮನಕ್ಕೆ ಮುಟ್ಟಬೇಕು. ಕೆಲವು ವಿಷಯ ಮುಟ್ಟೋಲ್ಲ, ರಾಹುಲ್ ಗಾಂಧಿ ಅವರಿಗೆ ಮುಟ್ಟಿಸುವಂತ ಪ್ರಯತ್ನ ಆಗ್ಬೇಕು. ಅಂದಾಗ ಇದಕ್ಕೆ ನೀವು ಹೇಳಿದಂಗೆ ನ್ಯಾಯ ಸಿಗ್ತದೆ. ಈಗ ರಾಜಣ್ಣ ಅವರು ಅಸಮಾಧಾನ ಹೊರಹಾಕಿದ್ದೇನೆಂದ್ರೆ ಕೆಲವೊಂದಿಷ್ಟು ಜನ ಈಗ ಅಮಿತ್ ಶಾ ಅವ್ರ ಜೊತೆ ವೇದಿಕೆ ಹಚ್ಕೊಂಡ್ರು ಕೂಡ ಅವ್ರ ಮೇಲೆ ಕ್ರಮ ಆಗೋದಿಲ್ಲ. ಅದೇ ಹೇಳಿದ್ರಲ್ಲ, ಅದು ನಮ್ಮ ವ್ಯಾಪ್ತಿಗೆ ಬರೋಲ್ಲ, ಅದು ಹೈಕಮಾಂಡ್ ಅವ್ರು ಗಮನಿಸ್ಬೇಕಷ್ಟೇ. ಇಲ್ಲಲ್ಲ, ಅದನ್ನ ಹೆಂಗೆ ಹೇಳಕ್ಕಾಗಲ್ಲ, ಹಿಂದುಳಿದವರು ಮುಂದುವರೆಗ ಅಂತ ಹೇಳಕ್ಕಾಗಲ್ಲ. ಘಟನೆ ನಡೆದಿದೆ, ಸೂಕ್ಷ್ಮವಾಗಿ ಹೈಕಮಾಂಡ್ ಗಮನಿಸ್ಬೇಕಷ್ಟೇ ನಮ್ಮ ವಿನಂತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.